ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಗ್ರ್ಯಾಂಡಾಗಿ ಡಿಸೈನ್ ಹಾಕಿ ತೋರಿಸ್ತಾ ಇದ್ದೀನಿ. ಇವತ್ತು ಡಿಸೈನ್ಗೆ ರಿಂಗ್ ಬಿಡ್ಸ್ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ರಿಂಗ್ ಬಿಡ್ಸ್ ತೊಗೋಬೇಕು. ಎರಡು ಥರ ಬಿಡ್ ತೊಗೋಬೇಕು. ರಿಂಗ್ ಬಿಡ್ ಒಳಗಡೆ ಇನ್ನೂ ಒಂದು ಬಿಡ್ ಬರಬೇಕು, ಆ ಥರ ತೊಗೋಬೇಕು. ನೀವು ಬೇಕಾದರೆ ರೌಂಡ್ ಶೇಪ್ ಕೂಡ ತೊಗೋಬೋದು. ನಾನು ನೋಡಿ ಈ ಥರ ತೊಗೊಂಡಿನಿ. ರಿಂಗ್ ಬಿಡ್ ಒಳಗೆ ಕುತ್ಕೋಬೇಕು. ಈ ರೀತಿ ಕರೆಕ್ಟಾಗಿ ನೋಡ್ಕೊಂಡು ಬಿಡ್ ತೊಗೊಳ್ಳಿ. ಇವಾಗ ನೋಡಿ, 6 ದಾರಾಗೆ ಗಂಟು ಹಾಕ್ಕೊಂಡಿನಿ. ಲಾಕ್ ಮಾಡ್ಕೊತೀನಿ. ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿ ಪಕ್ಕದಲ್ಲಿ ಇನ್ನೂ ಒಂದು ಲಾಕ್ ಮಾಡ್ಕೊತೀನಿ. ಸೀರೆಗೆ ಯಾವಾಗಲೂ 2 ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ್ದೀನಿ. ಇವಾಗ ಚೈನ್ ಹಾಕೋತೀನಿ. ಇಲ್ಲಿ 5 ಚೈನ್ ಹಾಕೋಬೇಕು. 4 ಚೈನ್ ಹಾಕಿದ್ರೆ ನಡೀತಾವೆ, 5 ಚೈನ್ ಹಾಕಿದ್ರೆ ನಡೀತಾವೆ. ಇಲ್ಲಿ ನೋಡಿ, ಚೈನ್ ಹಾಕಿ ಲಾಕ್ ಮಾಡ್ತಾ ಇದ್ದೀನಿ. ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ನೋಡ್ಕೊಂಡು ಲಾಕ್ ಮಾಡ್ಕೋಬೇಕು ಚೈನ್ ಹಾಕಿ. ಇವಾಗಿನ 5 ಚೈನ್ ಹಾಕೋತೀನಿ. ಐದು ಚೈನ್ ಹಾಕಿ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡಿ ಇವಾಗ ರಿಂಗ್ ಬಿಡ್ಸ್ ಹಾಕೋತೀನಿ. 2 ಬೀಡ್ ಸೇರಿಸಿ ಹಾಕೋಬೇಕು. ನೋಡಿ, ಫಸ್ಟ್ ರಿಂಗ್ ಬೀಡ್ ಇಟ್ಬಿಟ್ಟು ಆಮೇಲೆ ಇನ್ನೂ ಒಂದು ಬೀಡ್ ಹಾಕಿ ನಿಡಲ್ ಹಾಕೋಬೇಕು. ಅದು ರಿಂಗ್ ಬೀಡ್ ಒಳಗೆ ನಿಡಲ್ ಇದು ಚಿಕ್ಕ ಬೀಡ್ ಬಿಡಬೇಕು. ಇನ್ನೂ ಒಂದು ಬೀಡು ಈ ರೀತಿ ತಗೋಬೇಕು. ನಿಡಲ್ ಹಾಕಿ ದಾರ ಒಳಗೆ ಸೇರಿಸ್ಕೊತೀನಿ. ಬೀಡ್ ಕರೆಕ್ಟಾಗಿ ನೋಡ್ಕೊಂಡು ತಗೊಳ್ಳಿ. ಆ ರಿಂಗ್ ಬೀಡ್ ಒಳಗೆ ಇನ್ನೂ ಒಂದು ಬೀಡ್ ಬರಬೇಕು. ಯಾವ ಶೇಪ್ ತಗೊಂಡ್ರೆ ನಡೆಯುತ್ತಾವ. ಇವಾಗ ನೋಡಿ, ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ತಾ ಇದ್ದೀನಿ. ಈ ರೀತಿ ಬರುತ್ತೆ. ಲಾಕ್ ಮಾಡಿ ನಾನು ಚೈನ್ ಹಾಕೋತೀನಿ. ನೋಡಿ, ಈ ರೀತಿ ಲಾಕ್ ಮಾಡ್ಕೋಬೇಕು. ಬೀಡು ಚೈನ್ ಹಾಕೋತೀನಿ. ಐದು ಚೈನ್ ಹಾಕಿ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೋತೀನಿ. ಇನ್ನು 5 ಚೈನ್ ಹಾಕೋತೀನಿ. ಇನ್ನು ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ಲಾಕ್ ಮಾಡ್ಕೋತೀನಿ. ಇಲ್ಲಿ 5 ಚೈನ್ 3 ಸಲ ಹಾಕೋಬೇಕು. ಸ್ಟಾರ್ಟಿಂಗ್ ಅಷ್ಟೇ 2 ಸಲ ಹಾಕ್ಕೊಂಡಿನಿ. ಇವಾಗ 3 ಸಲ ಹಾಕೋಬೇಕು. ಇನ್ನು 5 ಚೈನ್ ಹಾಕಿ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡಿ ಇವಾಗ ಇನ್ನು ರಿಂಗ್ ಬಿಡ್ಸ್ ಹಾಕೋತೀನಿ. ದಾರ ಮೇಲೆ ಮಾಡಿ ಇನ್ನು ಬೀಡ್ ಹಾಕೋತೀನಿ. ಇನ್ನು ನೋಡಿ, 2 ಬೀಡ್ ಸೇರಿ ಹಾಕ್ತಾಯಿದ್ದೀನಿ. ದಾರ ಒಳಗೆ ಸೇರಿಸ್ಕೊಂಡು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಸೀರೆಗೆ ಲಾಕ್ ಮಾಡ್ಕೋತೀನಿ. ಫುಲ್ ಸೀರೆ ಇದೇ ರೀತಿ ಹಾಕೋಬೇಕು. ಸ್ಟಾರ್ಟಿಂಗ್ ಮಾತ್ರ 2 ಸಲ 5 ಚೈನ್ ಹಾಕ್ಕೊಂಡಿನಿ. ಫುಲ್ ಸೀರೆ 5 ಚೈನ್ 3 ಸಲ ಹಾಕೋಬೇಕು. ನಾನು ಬೀಡ್ ಹಾಕೋಬೇಕು. ಲಾಕ್ ಮಾಡ್ಕೋತೀನಿ. ಫುಲ್ ಸೀರೆ ಇದೇ ರೀತಿ ಹಾಕ್ಕೊಳ್ಳಿ. ನಾನು ಫುಲ್ ಸೀರೆ ಹಾಕ್ಬಿಟ್ಟು ತೋರಿಸ್ತೀನಿ. ಫುಲ್ ಸೀರೆ 3 ಸಲ ಹಾಕೋಬೇಕು 5 ಚೈನು. ನೋಡಿ, ಫುಲ್ ಸೀರೆ ಬೇಸ್ಲೈನ್ ಹಾಕ್ಕೊಂಡಿನಿ. ಬೇಸ್ಲೈನ್ ಎಲ್ಲ ಕಂಪ್ಲೀಟ್ ಆಗೈತಿ. ತುಂಬ ಚೆನ್ನಾಗಿ ಬಂದೈತಿ ಬೇಸ್ಲೈನ್ ನೀಟಾಗಿ. ಇದೇ ರೀತಿ ಹಾಕ್ಕೋಬೇಕು ಫುಲ್ ಸೀರೆ. ಇವಾಗ ನೋಡಿ, ಸೆಕೆಂಡ್ ಸ್ಟೆಪ್ ಮಾಡೋಕೆ ಸೇಮ್ ಕಲರ್ ದಾರ ತೊಗೊಂಡಿನಿ. ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ. ಇನ್ನು ಒಂದು ಲಾಕ್ ಮಾಡಿಕೊಂಡು ಚೈನ್ ಹಾಕೋತೀನಿ. ಎಷ್ಟು ಚೈನ್ ಬರುತ್ತೆ ಅಲ್ಲಿ ಹಾಕ್ಕೊಂಡು ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ. ಲಾಕ್ ಮೇಲೆ ಲಾಕ್ ಮಾಡಿ
ಆಮೇಲೆ 2 ಚೈನ್ ಹಾಕೋತೀನಿ. ಯಾವಾಗಲೂ ಲಾಕ್ ಕರೆಕ್ಟಾಗಿ ಮಾಡ್ಕೋಬೇಕು. ಇವಾಗ ಒಂದು 2 ಚೈನ್ ಹಾಕಿ 5 ಚೈನ್ ಒಳಗೆ ಲಾಕ್ ಮಾಡ್ಕೋತೀನಿ. 2 ಚೈನ್ ಹಾಕಿ 5 ಚೈನ್ ಒಳಗೆ ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡ್ಕೊಂಡು ಇಲ್ಲಿಂದು ಸ್ಟಾರ್ಟ್ ಮಾಡ್ಕೋಬೇಕು. ಇವಾಗ ಸುಜಿ ಮೇಲೆ 2 ಸಲ ದಾರ ತಗೋತೀನಿ. 2 ಸಲ ದಾರ ತಗೊಂಡು ಇವಾಗ ಬೀಡ್ ಹಾಕಿದ್ಲ ರಿಂಗ್ ಬೀಡ್ ಸೆಂಟ್ರ್ ಐತಲ್ಲ ಗ್ಯಾಪ್ ಐತಲ್ಲ ಆ ಗ್ಯಾಪ್ ಒಳಗೆ ಹೋಗಿ ದಾರ ಎಳ್ಕೊಂಬರ್ಬೇಕು. ನೋಡಿ ಗ್ಯಾಪ್ ಐತಿ. ಇನ್ನೊಂದು ಬೀಡ್ ಹಾಕಿದೆಲ್ಲ ಅದು ಗ್ಯಾಪೇ ಇರುತ್ತೆ. ಆ ಗ್ಯಾಪ್ ಒಳಗೆ ಸ್ಟಾರ್ಟ್ ಮಾಡ್ಕೋಬೇಕು. ಫುಲ್ ಆರ್ಚ್ ಮಾಡಬೇಕು ಗ್ಯಾಪ್ ಒಳಗೆ. ಇವಾಗ ನೋಡಿ ಇಲ್ಲಿ ತ್ರಿಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ನೀವು ಬೇಕಂದರೆ ಡಬಲ್ ಕ್ರೋಶೆ ಕೂಡ ಮಾಡ್ಕೋಬೋದು. ಇಲ್ಲಿ ತ್ರಿಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಸುಜಿ ಮೇಲೆ 2 ಸಲ ದಾರ ತಗೊಂಡು ಅದೇ ಗ್ಯಾಪ್ ಒಳಗೆ ಹೋಗಿ ಆ ದಾರ ಎಳ್ಕೊಂಡ್ಬಂದು 2ಗೆ 1 ಮಾಡ್ಕೋಬೇಕು ಫಸ್ಟು. ಆಮೇಲೆ ಇನ್ನು 2ಗೆ 1 ಮಾಡಿ ಲಾಸ್ಟಿಗೆ 2ಗೆ 1 ಇಲ್ಲಿ ತ್ರಿಬಲ್ ಕ್ರೋಶೆ ಕಂಬ ಮಾಡ್ತಾಯಿದ್ದೀನಿ. ಇನ್ನು ಸುಜಿ ಮೇಲೆ ದಾರ ಸುತ್ತಕೊಂಡು ಇನ್ನು ತ್ರಿಬಲ್ ಕ್ರೋಶೆ ಕಂಬ ಮಾಡ್ಕೋತೀನಿ. ಇನ್ನು ತ್ರಿಬಲ್ ಕ್ರೋಶೆ ಕಂಬ ಮಾಡ್ಕೋತೀನಿ. ಸುಜಿ ಮೇಲೆ 2 ಸಲ ದಾರ ತಗೊಂಡು ಇನ್ನು ಸೇಮ್ ಪಾಯಿಂಟಲ್ಲಿ ಗ್ಯಾಪ್ ಐತಲ್ಲ ಆ ಗ್ಯಾಪ್ ಒಳಗೆ ಹೋಗಿ ದಾರ ಎಳ್ಕೊಂಬಂದು ಇನ್ನು 2ಗೆ 1 2ಗೆ 1 ಲಾಸ್ಟಲ್ಲಿ 2ಗೆ 1 ಫುಲ್ ಆರ್ಚ್ ಇದೇ ರೀತಿ ಮಾಡ್ಕೋಬೇಕು. ನಾನು ಇಲ್ಲಿ 17 ತ್ರಿಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. 17 ತ್ರಿಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕು ಇಲ್ಲಿ. ಇನ್ನು ಸುಜಿ ಮೇಲೆ ದಾರ ಸುತ್ತಕೊಂಡು ಇನ್ನು ಆ ಗ್ಯಾಪ್ ಒಳಗೆ ಹೋಗಿ ದಾರ ಎಳ್ಕೊಂಬಂದು 2ಗೆ 1 2ಗೆ 1 ಈ ರೀತಿ ಮಾಡ್ಕೋಬೇಕು. ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಡಿಸೈನ್ ಹಾಕಿ ನೋಡಿ, ಒಂದ್ಸಲ ಟ್ರೈ ಮಾಡಿ. ರೇಷ್ಮೆ ಸೀರೆಗೆ ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ ಈ ರೀತಿ ರಿಂಗ್ ಬಿಡ್ಸ್ ಹಾಕಿ ಡಿಸೈನ್ ಮಾಡಿದರೆ. ಫುಲ್ ಆರ್ಚ್ ಮಾಡಿ ತೋರಿಸ್ತೀನಿ ನೋಡಿ. ಫುಲ್ ಆರ್ಚ್ ಮಾಡಿದ್ದೀನಿ. 17 ಕಂಬ ಮಾಡಿದ್ದೀನಿ. 17 ತ್ರಿಬಲ್ ಕ್ರೋಶೆ ಮಾಡಿದ್ದೀನಿ. ಇವಾಗ 5 ಚೈನ್ ಒಳಗೆ ಲಾಕ್ ಮಾಡ್ಕೋತೀನಿ. ಇವಾಗ ಒಂದು 2 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಲಾಕ್ ಮೇಲೆ ಲಾಕ್ ಮಾಡ್ಕೊಂಡಿನಿ ನೋಡಿ. 17 ಕಂಬ ಹಾಕಿದ್ದೀನಿ. ಎಷ್ಟು ನೀಟಾಗಿ ಬಂದೈತಿ ಆರ್ಚು. ಇವಾಗ 5 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ. ಇಲ್ಲಿ ಕುಚ್ಚು ಬರುತ್ತೆ. 5 ಚೈನ್ ಹಾಕ್ಕೊಟ್ಟಿದ್ದೀನಿ. ಇಲ್ಲಿ ಕುಚ್ಚು ಬರುತ್ತೆ. ಇನ್ನು ಒಂದು 2 ಚೈನ್ ಹಾಕಿ 5 ಚೈನ್ ಒಳಗೆ ಲಾಕ್ ಮಾಡಿಕೊಂಡು ಇನ್ನು ಅಲ್ಲಿಂದ ಸುಜಿ ಮೇಲೆ ದಾರ ಸುತ್ತಕೊಂಡು ಆರ್ಚ್ ಸ್ಟಾರ್ಟ್ ಮಾಡ್ಕೋಬೇಕು. ಈ ರೀತಿ ಹಾಕ್ಕೊಳ್ಳಿ. ನಾನು ಫುಲ್ ಹಾಕಿ ತೋರಿಸಲ್ಲ, ಒಂದೇ ಹಾಕಿ ತೋರಿಸ್ತೀನಿ. ವಿಡಿಯೋ ಜಾಸ್ತಿ ಲೆಂತ್ ಆಗುತ್ತೆ ನೋಡಿ. ಫುಲ್ ಸೀರೆ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಬಂದೈತಿ. ಸ್ವಲ್ಪ ಫೋಲ್ಡ್ ಆಗೈತಿ. ಇನ್ನೂ ಒಂದು ಸ್ಟೆಪ್ ಮಾಡಿದ್ರೆ ಅದು ಕರೆಕ್ಟಾಗಿ ಆಗುತ್ತೆ. ಈ ಆರ್ಚು ತುಂಬ ನೀಟಾಗಿ ಬರುತ್ತೆ ಡಿಸೈನು. ಒಂದ್ಸಲ ಟ್ರೈ ಮಾಡಿ ನೋಡಿ. ಗ್ರ್ಯಾಂಡಾಗಿ ಡಿಸೈನು ಸ್ವಲ್ಪ ಫೋಲ್ಡ್ ಕಾಣಿಸ್ತಾವ. ಆಮೇಲೆ ಸೆಕೆಂಡ್ ಸ್ಟೆಪ್ ಮಾಡಿದ್ರೆ ಕರೆಕ್ಟ್ ಆಗುತ್ತೆ. ಸೆಕೆಂಡ್ ಸ್ಟೆಪ್ ಮಾಡೋಕ್ಕೆ ಬಿಳಿ ಕಲರ್ ದಾರ ತೊಗೊಂಡಿನಿ, ಹಳೆ ದಾರ ತೊಗೊಂಡಿನಿ. ಫಸ್ಟ್ 5 ಚೈನ್ ಹಾಕಿದ್ದಲ್ಲ ಅಲ್ಲಿ ಸಿಂಗಲ್ ಕ್ರೋಶೆ ಮಾಡಿದ್ದೀನಿ. ಸಿಂಗಲ್ ಕ್ರೋಶೆ ಮಾಡಿ ಲಾಕ್ ಮೇಲೆ ಲಾಕ್ ಮಾಡ್ಕೊಂಡಿನಿ. ಇವಾಗ ನೋಡಿ ಇಲ್ಲಿಂದ ಸುಜಿ ಮೇಲೆ ದಾರ ಸುತ್ಕೋಬೇಕು. ಲಾಕ್ ಕಡೆ ಲಾಕ್ ಮಾಡ್ಕೊಂಡಿನಿ. 5 ಚೈನ್ ಇತ್ತಲ್ಲ ಅಲ್ಲಿ ಸಿಂಗಲ್ ಕ್ರೋಶೆ ಮಾಡಿ ಲಾಕ್ ಕಡೆ ಲಾಕ್ ಮಾಡಿದ್ದೀನಿ. ಇವಾಗ ಒಂದು ಸಲ ದಾರ ಸುತ್ತಕೊಂಡು ಫಸ್ಟ್ ತ್ರಿಬಲ್ ಕ್ರೋಶೆ ಮೇಲೆ ಕಂಬ ಹೋಲ್ ಇರುತ್ತಲ್ಲ ಆ ಕಂಬ ಮೇಲೆ ಹೋಲಿಗೆ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಇನ್ನು ಒಂದು ಸೇಮ್ ಪಾಯಿಂಟಲ್ಲಿ ಸುಜಿ ಮೇಲೆ ದಾರ ಸುತ್ತಕೊಂಡು ಅದೇ ಹೋಲಲ್ಲಿ ಇನ್ನೂ ಒಂದು ಡಬಲ್ ಕ್ರೋಶೆ, ಒಂದೇ ಹೋಲಲ್ಲಿ 2 ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಇವಾಗ ಇನ್ನು ಸುಜಿ ಮೇಲೆ ದಾರ ಸುತ್ಕೋಬೇಕು. ಫಸ್ಟ್ ಒಂದು ಚಿಕ್ಕ ಸೈಜು ಬೀಡ್ ತೊಗೋತೀನಿ. ಇವಾಗ 2 ಸಲ ಡಬಲ್ ಕ್ರೋಶೆ ಮಾಡಿದೆಲ್ಲ ಒಂದೇ ಹೋಲಲ್ಲಿ ಫಸ್ಟ್ ತ್ರಿಬಲ್ ಕ್ರೋಶೆ ಕಂಬ ಮೇಲೆ ಹೋಲ್ ಬರುತ್ತಲ್ಲ ಆ ಹೋಲಿಗೆ 2 ಸಲ ಡಬಲ್ ಕ್ರೋಶೆ ಮಾಡಿದ್ದೀನಿ. ಇವಾಗ ನೋಡಿ ಒಂದು ಬೀಡ್ ಹಾಕ್ತಾಯಿದ್ದೀನಿ. ಬೀಡ್ ಹಾಕಿ ಇನ್ನು ಸುಜಿ ಮೇಲೆ ದಾರ ಸುತ್ತಕೊಂಡು ನೆಕ್ಸ್ಟ್ ಕಂಬ ಮೇಲೆ ಹೋಲ್ ಐತಲ್ಲ ಆ ಹೋಲಿಗೆ ಇನ್ನು ಡಬಲ್ ಕ್ರೋಶೆ ಮಾಡಬೇಕು. ಚಿಕ್ಕ ಸೈಜಲ್ಲಿ ಒಂದು ಬೀಡ್ ಹಾಕ್ಕೊಂಡಿನಿ. ಬೀಡ್ ಹಾಕಿ ಸುಜಿ ಮೇಲೆ ದಾರ ಸುತ್ತಕೊಂಡು ನೆಕ್ಸ್ಟ್ ಹೋಲಿಗೆ ಡಬಲ್ ಕ್ರೋಶೆ, ಇನ್ನೂ ಒಂದು ಡಬಲ್ ಕ್ರೋಶೆ ಅದೇ ಸೇಮ್ ಪಾಯಿಂಟಲ್ಲಿ ಹಾಕೋಬೇಕು. ಸೇಮ್ ಹೋಲಲ್ಲಿ ಇನ್ನೂ ಒಂದು ಡಬಲ್ ಕ್ರೋಶೆ ನೋಡಿ. ಈ ರೀತಿ ಬರುತ್ತೆ. ಒಂದೇ ಹೋಲಲ್ಲಿ 2 ಡಬಲ್ ಕ್ರೋಶೆ ಮಾಡ್ಕೋಬೇಕು. 2 ಹೋಲಲ್ಲಿ 4 ಡಬಲ್ ಕ್ರೋಶೆ. ಇವಾಗ ನೆಕ್ಸ್ಟ್ ಹೋಲಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ತ್ರಿಬಲ್ ಕ್ರೋಶೆ ಮೇಲೆ ಹೋಲ್ ಐತಲ್ಲ ಆ ಹೋಲಿಗೆ ಲಾಕ್ ಮಾಡ್ಕೋಬೇಕು. ಚಿಕ್ಕ ಚಿಕ್ಕ ಪೆಟಲ್ ಟೈಪ್ ಬರುತ್ತೆ. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು.
ಇನ್ನು ನೋಡಿ ಸೂಜಿ ಮೇಲೆ ದಾರ ಸುತ್ತಕೊಂಡು ನೆಕ್ಸ್ಟ್ ಕಂಬ ಮೇಲೆ ಹೋಲ್ ಐತಲ್ಲ ಆ ಹೋಲಿಗೆ ಡಬಲ್ ಕ್ರೋಶೆ. ಸೇಮ್ ಪಾಯಿಂಟಲ್ಲಿ ಇನ್ನೂ ಒಂದು ಸಲ ಡಬಲ್ ಕ್ರೋಶೆ. ಅದೇ ಪಾಯಿಂಟಲ್ಲಿ ಹಾಕ್ಕೋಬೇಕು. ಇವಾಗ ಬೀಡ್ಸ್ ಹಾಕ್ತಾಯಿದ್ದೀನಿ. ಚಿಕ್ಕ ಸೈಜಲ್ಲಿ ಇನ್ನೂ ಒಂದು ಬೀಡ್ ತೊಗೋತೀನಿ. ಫಸ್ಟ್ ಸ್ವಲ್ಪ ಆರ್ಚ್ ಹೋಲ್ಡ್ ಕಾಣಿಸ್ತವೆ. ಈ ಸ್ಟೆಪ್ ಮಾಡಿದ್ರೆ ಕರೆಕ್ಟಾಗಿ ಕಾಣಿಸ್ತವೆ ಈ ಆರ್ಚು. ಇವಾಗ ನೋಡಿ ಬೀಡ್ ಹಾಕಿ ಸೂಜಿ ಮೇಲೆ ದಾರ ಸುತ್ತಕೊಂಡು ನೆಕ್ಸ್ಟ್ ಕಂಬ ಮೇಲೆ ಹೋಲಿಗೆ ಇನ್ನು ಡಬಲ್ ಕ್ರೋಶೆ. ಮೂರನೇ ಲೇಯರು ಇದೇ ರೀತಿ ಮಾಡ್ಕೋಬೇಕು. ಇನ್ನೂ ಒಂದು ಸರ್ತಿ ಡಬಲ್ ಕ್ರೋಶೆ. ಸೇಮ್ ಪಾಯಿಂಟಲ್ಲಿ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಇವಾಗ ನೆಕ್ಸ್ಟ್ ಕಂಬ ಮೇಲೆ ಹೋಲ್ ಐತಲ್ಲ ಅಲ್ಲಿ ಲಾಕ್ ಮಾಡ್ಕೊತೀನಿ. ಅಲ್ಲಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಇನ್ನು ಸೂಜಿ ಮೇಲೆ ದಾರ ಸುತ್ತಕೊಂಡು ನೆಕ್ಸ್ಟ್ ಹೋಲಿಗೆ ಡಬಲ್ ಕ್ರೋಶೆ. ತುಂಬ ಚೆನ್ನಾಗಿ ಬರುತ್ತೆ. ಚಿಕ್ಕ ಚಿಕ್ಕ ಪೆಟಲ್ ಟೈಪ್ ಬರುತ್ತೆ ಡಿಸೈನು. ಇನ್ನು ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಇನ್ನೂ ಒಂದು ಸಲ ಡಬಲ್ ಕ್ರೋಶೆ. ಒಂದು ಬೀಡ್ ಹಾಕೋತೀನಿ. ಎಲ್ಲ ತ್ರಿಬಲ್ ಕ್ರೋಶೆ ಕಂಬ ಮೇಲೆ ಹೋಲ್ ಇರುತ್ತೆ ಆ ಹೋಲಿಗೆ ವರ್ಕ್ ಮಾಡ್ಕೋತೀನಿ. ಒಂದು ಬೀಡ್ ಸೇರಿಸ್ತಾ ಇದ್ದೀನಿ. ಬೀಡ್ ಸೇರಿಸಿ ಸೂಜಿ ಮೇಲೆ ದಾರ ಸುತ್ಕೋತೀನಿ. ಸೂಜಿ ಮೇಲೆ ದಾರ ಸುತ್ತಕೊಂಡು ನೆಕ್ಸ್ಟ್ ಕಂಬ ಮೇಲೆ ಹೋಲ್ ಐತಲ್ಲ ಆ ಹೋಲಿಗೆ ಡಬಲ್ ಕ್ರೋಶೆ. ಇನ್ನೂ ಒಂದು ಡಬಲ್ ಕ್ರೋಶೆ. ಸೇಮ್ ಪಾಯಿಂಟಲ್ಲಿ ಇನ್ನೂ ಒಂದು ಡಬಲ್ ಕ್ರೋಶೆ. ಇವಾಗ ಲಾಕ್ ಮಾಡ್ಕೋತೀನಿ. ಪಕ್ಕ ಹೋಲಿಗೆ ಲಾಕ್ ಮಾಡ್ಕೋತೀನಿ. ಇವಾಗ ಸ್ವಲ್ಪ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ. ಇನ್ನು ಡಬಲ್ ಕ್ರೋಶೆ. ಒಂದೇ ಹೋಲಲ್ಲಿ 2 ಸಲ ಡಬಲ್ ಕ್ರೋಶೆ ಮಾಡ್ಕೋಬೇಕು. 4 ಡಬಲ್ ಕ್ರೋಶೆ ಮಾಡ್ಕೋಬೇಕು. ಎರಡೇ ಹೋಲಿಗೆ 4 ಡಬಲ್ ಕ್ರೋಶೆ. ಆಮೇಲೆ ಲಾಕ್ ಮಾಡ್ಕೋಬೇಕು. 2 ಸಲ ಡಬಲ್ ಕ್ರೋಶೆ ಮಾಡಿ ಬೀಡ್ ಹಾಕ್ತಾಯಿದ್ದೀನಿ. ಬೀಡ್ ಸೇರಿಸ್ಕೋತೀನಿ. ಬೀಡ್ ಸೇರಿಸಿ ಇನ್ನು ಸೂಜಿ ಮೇಲೆ ದಾರ ಸುತ್ತಕೊಂಡು ಒಂದೇ ಸಲ ದಾರ ತಗೋಬೇಕು. ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಇನ್ನು ಒಂದು ಸೇಮ್ ಪಾಯಿಂಟಲ್ಲಿ ಡಬಲ್ ಕ್ರೋಶೆ. ಇನ್ನು ಒಂದು ಡಬಲ್ ಕ್ರೋಶೆ ಮಾಡಿ ಲಾಕ್ ಮಾಡ್ಕೋತೀನಿ. ಇವಾಗ ಲಾಕ್ ಮಾಡಿಕೊಂಡು ಬೀಡ್ ಹಾಕೋಬೇಕು. ಡಬಲ್ ಕ್ರೋಶೆ ಮಾಡಿ 2 ಸಲ ಡಬಲ್ ಕ್ರೋಶೆ ಮಾಡಿ ಬೀಡ್ ಹಾಕೋಬೇಕು. ಬೀಡ್ ಹಾಕಿ ಇನ್ನು 2 ಡಬಲ್ ಕ್ರೋಶೆ ಮಾಡಿ ಲಾಕ್ ಮಾಡ್ಕೋತೀನಿ. ಫುಲ್ ಸೀರೆ ಇದೇ ರೀತಿ ಹಾಕೋಬೇಕು. ಎಲ್ಲ ತ್ರಿಬಲ್ ಕ್ರೋಶೆ ಮೇಲೆ ಹೋಲ್ ಐತಲ್ಲ ಆ ಹೋಲಿಗೆ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಒಂದು ಹೋಲಿಗೆ 2 ಡಬಲ್ ಕ್ರೋಶೆ. ಆಮೇಲೆ ಬೀಡ್ ಹಾಕಿ ಸೆಕೆಂಡ್ ಹೋಲಿಗೆ ಇನ್ನು 2 ಡಬಲ್ ಕ್ರೋಶೆ. ಆಮೇಲೆ ಲಾಕ್ ಮಾಡ್ಕೋಬೇಕು. ಚಿಕ್ಕ ಚಿಕ್ಕ ಪೆಟಲ್ ಟೈಪ್ ಬರುತ್ತೆ ಈ ಡಿಸೈನು. ಲುಕ್ ಗ್ರ್ಯಾಂಡಾಗಿ ಲುಕ್ ಕಾಣ್ತವೆ. ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ. ನೀಟಾಗಿ ಫಿನಿಶಿಂಗ್. ಹೊಸಬ್ರು ಯಾರು ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ಮಾಡಿ. ಡಬಲ್ ಕ್ರೋಶೆ ಮಾಡಿ ಲಾಕ್ ಮಾಡ್ಕೋತೀನಿ. ಫುಲ್ ಸೀರೆ ಇದೇ ರೀತಿ ಹಾಕೊಳ್ಳಿ. ಕರೆಕ್ಟಾಗಿ ನೋಡ್ಕೊಂಡು ಹಾಕೊಳ್ಳಿ. ಒಂದೇ ಆರ್ಚ್ ಮಾಡಿ ತೋರಿಸ್ತಾ ಇದ್ದೀನಿ. ಇಡುವೆ ಜಾಸ್ತಿ ಲೆಂತ್ ಆಗುತ್ತೆ. ಲಾಸ್ಟಲ್ಲಿ ಲಾಕ್ ಮಾಡ್ಕೋತೀನಿ. ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ. ಲಾಕ್ ಮೇಲೆ ಲಾಕ್ ಮಾಡಿಕೊಂಡು ನೋಡಿ ಚೈನ್ 5 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಆಮೇಲೆ ಇನ್ನು ಆರ್ಚ್ ಸ್ಟಾರ್ಟ್ ಮಾಡ್ಕೋಬೇಕು. ಲಾಕ್ ಕಡೆ ಲಾಕ್ ಮಾಡಿ ಆರ್ಚ್ ಸ್ಟಾರ್ಟ್ ಮಾಡ್ಕೋಬೇಕು. ಈ ಆರ್ಚ್ ಹೇಗೆ ಮಾಡಿದ್ದಲ್ಲ ಅದು ಆರ್ಚ್ ಕೂಡ ಅಷ್ಟೇ ಇದೇ ರೀತಿ ಮಾಡ್ಕೋಬೇಕು. ಲಾಕ್ ಕಡೆ ಲಾಕ್ ಮಾಡ್ಕೋತೀನಿ. ಅಲ್ಲಿಂದ ಆರ್ಚ್ ಸ್ಟಾರ್ಟ್ ಮಾಡ್ಕೋಬೇಕು. ಫುಲ್ ಸೀರೆ ಇದೇ ರೀತಿ ಹಾಕೋಬೇಕು. ನೋಡಿ ಎಷ್ಟು ನೀಟಾಗಿ ಬಂದೈತಿ. ಒಂಚೂರು ಆರ್ಚ್ ಫೋಲ್ಡ್ ಆಗಿಲ್ಲ. ತುಂಬ ನೀಟಾಗಿ ಬಂದೈತಿ ಡಿಸೈನು. ನೋಡಿ ಎಷ್ಟು ನೀಟಾಗಿ ಗ್ರ್ಯಾಂಡಾಗಿ ಡಿಸೈನು. ನೋಡಿ ಫುಲ್ ಸೀರೆ ಹಾಕ್ಕೊಂಡಿನಿ. ಎಲ್ಲ ಆರ್ಚ್ ಎಷ್ಟು ನೀಟಾಗಿ ಬಂದೈತಿ. ತುಂಬ ಚೆನ್ನಾಗಿ ಬರುತ್ತೆ. ನೀವು ಬೇಕಂದ್ರೆ ಸ್ಟೋನ್ ಚೈನ್ ಆಡಿಸ್ಕೋಬೋದು. ಸ್ಟೋನ್ ಚೈನ್ ಬಾಲ್ ಚೈನು ನಾನು ಕುಚ್ಚೆಲ್ಲ ಹಾಕಿ ತೋರಿಸ್ತೀನಿ ಯಾವ ರೀತಿ ಕಾಣಿಸ್ತಾ ಡಿಸೈನ್ ಅಂತ. ತುಂಬ ಚೆನ್ನಾಗಿ ಬಂದೈತಿ ಎಲ್ಲ ಆರ್ಚು. ನೋಡಿ ಕುಚ್ಚು ಕಟ್ಟಿದ್ದೀನಿ.
ನಾವು ಒಂದು ಬ್ಲೂ ಕಲರ್ ಒಂದು ಗೋಲ್ಡನ್ ಕಲರ್ ಕುಚ್ಚು ಕಟ್ಟಿದ್ದೀನಿ. ತುಂಬ ಚೆನ್ನಾಗಿ ಬಂದೈತಿ. ಸ್ಟೋನ್ ಚೈನ್ ಅಂಟಿಸಿದ್ದೀನಿ. ನೀವು ಬೇಕಾದ್ರೆ ಸ್ಟೋನ್ ಚೈನ್ ಬಾಲ್ ಚೈನ್ ಎಲ್ಲ ಅಂಟಿಸ್ಕೊಳ್ಳಿ. ನಾನು ಮಾತ್ರ ಸ್ಟೋನ್ ಚೈನ್ ಅಂಟಿಸ್ಕೊಂಡೆ. ತುಂಬ ಚೆನ್ನಾಗಿ ಬಂದೈತಿ ಗ್ರ್ಯಾಂಡಾಗಿ ಡಿಸೈನು. ಒಂದ್ಸಲ ಟ್ರೈ ಮಾಡಿ, ಖಂಡಿತ ಇಷ್ಟ ಆಗುತ್ತೆ. ಪ್ಲೀಸ್ ಹೊಸಬ್ರು ಯಾರು ನೋಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ವಿಡಿಯೋ ಎಂಡ್ ತನಕ ನೋಡಿ ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ವಿಡಿಯೋ ಎಲ್ಲೇನು ಮಾಡ್ತೀನಿ. ಎಲ್ಲರಿಗೂ ಬಾಯ್.